ತುಂಬಾ ಜನ ಕೇಳ್ತಿದ್ದೀರಾ ಶ್ರೀಧರ ಆಶ್ರಮ ವರದಹಳ್ಳಿ ಹೆಂಗ್ ಹೋಗೋದು ಅಂತ. ಬನ್ನಿ, ನಾನು ಇವತ್ತು ನಿಮಗೆ A to Z ಎಲ್ಲದನ್ನು ಕೂಡ ಹೇಳ್ಕೊಡ್ತೀನಿ. ಬನ್ನಿ, ಟ್ರಾವೆಲ್ ಮಾಡೋಣ. ಸಾಗರದಲ್ಲಿ ಇದನ್ನ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಂತಾರೆ. ಇಲ್ಲಿಂದ ಕೆಳಗಡೆ ಹೋದ್ರೆ ರೈಲ್ವೆ ಸ್ಟೇಷನ್ ಹೋಗುತ್ತೆ. ಟ್ರೈನಿಗೆ ಬರೋರು ಬೇಕಾದ್ರೆ ಅಲ್ಲಿಂದ ಏನು ಗೊತ್ತಲ್ಲಿ ಬರ್ಬೋದು. ಅದನ್ನ ಬಿಟ್ಟು ನಿಮಗೆ ಟ್ರೈನಿಂದ ಹತ್ತಿರ ಆಗುತ್ತೆ, ವಾಕೇಬಲ್ಲು ಇದೆ ಕೂಡ ಈಗ ಬಸ್ ಸ್ಟ್ಯಾಂಡು. ಸೊ ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಹೋದರೆ BH ರೋಡ್ ಆಗುತ್ತೆ, ರೈಟಿಗೆ ಹೋದರೆ ಜೋಗ ರೋಡ್ ಆಗುತ್ತೆ. ಇದನ್ನ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಂತ ಅಂತಾರೆ. ಇಲ್ಲಿಂದ ನೀವು ಆ್ಯಕ್ಚುಲಿ ಲೆಫ್ಟ್ ತೊಗೊಳ್ಬೇಕು. ಹೊನ್ನಾವರ ಹಿಂಗೆ ಹೈವೇ ಅಂತಾರೆ, BH ರೋಡ್ ಅಂತ ಅಂತೀವಿ ನಾವು. ಸೊ ಇಲ್ಲೇ ನೀವು ಹಿಂಗೆ ರೈಟ್ ತೊಗೊಳೋದು ಮೇಜರ್ ಕ್ರಾಸ್ ಇದು ನಿಮಗೆ, ಯಾಕಂದರೆ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಮಾತ್ರ ಸಿಗುತ್ತೆ ನಿಮಗೆ ವರದಹಳ್ಳಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವು ಅವತ್ತು ಮತ್ತು ಹೋಗೋದು ದಿನ ಮಳೆ ತುಂಬ ಇತ್ತು, ಹಾಗಾಗಿ ನಾನು ಬೈಕ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಅದಕ್ಕೋಸ್ಕರ ಬೈಕ್ ತೊಗೊಳಕ್ಕೆ ಹೋಗೋಲ್ಲ ಅಂತ ನಾವು ಕಾರ್ ತೊಗೊಂಡು ಹೋದ್ವಿ. ಅವತ್ತು ನಮ್ಮದು ಬ್ಯಾಡ್ ಲಕ್ ಮತ್ತು ಅಲ್ಲಿ ಗುಡ್ ಲಕ್ಕು ಎರಡೂ ಇತ್ತು, ಹಾಗಾಗಿ ಅದು ನಾವು ಕಾರ್ ತೊಗೊಂಡೋದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ BH ರೋಡ್ ಇದು. ಇಲ್ಲಿಂದ ಲೆಫ್ಟಿಗೆ ತೊಗೋಬೇಕು. ನಿಮ್ಗೆ ಈ ಬೋರ್ಡ್ ಕಾಣಿಸುತ್ತೆ, ಈ ಬೋರ್ಡಿಂದ ರಿಯಲ್ ಆಗಿ ನಿಮ್ಗೆ ಹಿಂಗೆ ಸ್ಟಾರ್ಟ್ ಆಗೋದು ಈಗ ದೇವಸ್ಥಾನ. ಸೊ ವರದಹಳ್ಳಿ ರೋಡು ಅಂತ ಹಿಂಗೆ ಕೇಳಿದ್ರೆ ಮತ್ತೆ ಹೇಳ್ತಾರೆ. ಆಲ್ಮೋಸ್ಟ್ ನಿಮಗೆ ಅಲ್ಲಿ ಗೂಗಲ್ ಮಾಡ್ಬೋದು, ಸಿಗತ್ತೆ ಎಲ್ಲದು. ನೀವೇನಾದರೂ ಮಲೆನಾಡಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಿಜವಾಗ್ಲೂ ನಿಮಗೆ ಒಳ್ಳೆ ನೇಚರ್ ಫೀಲ್ ಸಿಗುತ್ತೆ. ಇಲ್ಲಿಂದ ನೀವೇನು ತೊಗೋಬೇಕಂದ್ರೆ ಈಗ ಇಲ್ಲಿ ಲೆಫ್ಟ್ ತೊಗೋಬೇಕು. ನೋಡ್ಬೋದು ಇಲ್ಲಿ ನೀವು ಶ್ರೀಧರ ಸ್ವಾಮಿಗಳ ಒಂದು ಎಂಟ್ರೆನ್ಸ್ ಇದು ದ್ವಾರ ಬಾಗಿಲು. ಇಲ್ಲಿಂದ ನಿಮಗೆ ಒಂದೇ ರೂಟು. ಸೊ ಇಲ್ಲೆಲ್ಲೂ ಕೂಡ ಲೆಫ್ಟು ರೈಟು ಇಲ್ಲ. ನೇಚರ್ ಫೀಲ್ ಯಾಕೆ ಸಿಗುತ್ತೆ ಅಂತಲೂ ಮತ್ತೆ ಹೇಳ್ಬಿಡ್ತೀನಿ. ವೆಸ್ಟರ್ನ್ ಘಾಟ್ಸ್ ಆದ್ದರಿಂದ ಬೆಟ್ಟ ಗುಡ್ಡ ಅಲ್ಲ, ಮತ್ತು ಅಲ್ಲೇ ಇದೆ, ಪಕ್ಕನೇ ಇದೆ. ಇದು ವಿಡಿಯೋದಲ್ಕಿಂತ ನೀವು ರಿಯಲ್ ಆಗಿ ಅಲ್ಲಿ ಬಂದು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಹಿಂಗೆ ಫೀಲ್ ಸಿಗುತ್ತೆ. ಆ್ಯಕ್ಚುಲಿ ನಮಗೆ ಸಾಗರದವರಿಗೆ ಔಟ್ಸ್ಕರ್ಟಿಂದ ತುಂಬ ಜನ ಏನು ಗೊತ್ತಾ, ಇದಕ್ಕೆ ಬರ್ತಾರೆ, ಟ್ರಿಪ್ಪಿಗೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಇದು ನೇಚರ್ ಫೀಲ್ ಸಿಗೋದು, ಮಲೆನಾಡು ಫೀಲ್ ಸಿಗೋದು ಈ ಥರ ಟೆಂಪಲ್ಗಳಿಗೆ ಮತ್ತು ಹೋದರೆ ಮಾತ್ರ ಸಿಗುತ್ತೆ. ನೋಡ್ಬೋದು ನೀವು ಬ್ಯಾಕ್ ಸೈಡಲ್ಲೆಲ್ಲ ಹೆಂಗಿದೆ ಅಂತೇಳಿ. ನೆಕ್ಸ್ಟ್ ಲೆವೆಲ್ ಮತ್ತು ಎಕ್ಸ್ಪೀರಿಯೆನ್ಸು. ಇಲ್ಲಿಂದ ಸ್ವಲ್ಪ ಹಿಂಗೆ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿಂದ ನಿಮಗೊಂದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ಮತ್ತು ಆಗ್ಬೋದು ಅಂತ ಒಂದು ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡಿದ್ರೆ ಮತ್ತು ಯಾರು ಮತ್ತು ಇಂಟ್ರೆಸ್ಟ್ ಕೊಟ್ಟು ನೋಡೋಲ್ಲ ಅಂತೇಳಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಿಮಗೊಂದು ರೈಟ್ ಬರುತ್ತೆ, ಅಲ್ಲಿ ತನಕ ಮತ್ತು ಹೋಗ್ತಾನೆ ಇರಬೇಕು. ಇಲ್ಲೆಲ್ಲ ಇರೋದು ಲೋಕಲ್ ಹೆಡ್ಸ್ ಮನೆಗಳು, ಅವರೇ ಅಂದರೆ ಅದೇ ಒಂದು ಇದ್ರವರು, ಈಗ ಊರವರು. ಇಲ್ಲೊಂದು ರೈಟ್ ಸೈಡಿಗೆ ಒಂದು ಮನೆ ಸಿಗತ್ತೆ ನಿಮಗೆ, ಅದರಲ್ಲಿ ಹೂವಿನ ಗಿಡ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೀವೇನು ಈಗ ನೋಡ್ತಾ ಇದ್ದೀರಾ ನೋಡಿ, ನೆಕ್ಸ್ಟು ನೀವು ರೈಟ್ ತೊಗೋಬೇಕು. ಇಲ್ಲಿರೋದು ನಿಮಗೆ ಇಲ್ಲಿ ರಿಯಲ್ ದೇವಸ್ಥಾನ, ನಿಮ್ಗೆ ಇಲ್ಲಿಂದ ಅಲ್ಲಿ ಸಿಗತ್ತೆ. ನೆಕ್ಸ್ಟ್ ಈಗ ಒಂದು ಸಿಗತ್ತೆ ನೋಡಿ. ಸೊ ನೀವು ಇಲ್ಲಿಂದ ಏನಂದರೆ ಲೆಫ್ಟ್ ತೊಗೊತೀರಾ, ಇಲ್ಲಿ ರೈಟ್ ತೊಗೊತೀರಾ. ಇಲ್ಲೊಂದು ಸಿಗತ್ತೆ ನಿಮಗೆ ಶ್ರೀಧರ ಸ್ವಾಮಿಗಳು ಮತ್ತು ಎಂಟ್ರೆನ್ಸ್ ಗೇಟು. ಸೊ ಬಸ್ಸಿಗೆ ಯಾರು ಬರ್ತಾರೋ ಅವರಿಗಿದು ಬಸ್ ಸ್ಟ್ಯಾಂಡ್ ಕೂಡ ಮತ್ತು ಇದೆ. ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ಮತ್ತು ಯೂಸ್ ಆಗೋದು ಲೋಕಲ್ ಹೆಡ್ಸಿಗೆ ಅಷ್ಟೇ, ನಾರ್ಮಲಾಗಿ ಏನು ಮತ್ತು ಯೂಸ್ ಆಗೋದಿಲ್ಲ. ಯಾಕಂದರೆ ಕನ್ವೆಂಟ್ ಇಲ್ಲ ಅಂತ. ನಿಮ್ಗಳ ಟೈಮಿಗೆ ಅಲ್ಲಿ ಬಸ್ ಬರೋಲ್ಲ. ಆಲ್ಮೋಸ್ಟ್ ಎಲ್ಲ ಬರೋದೆಲ್ಲ ಮತ್ತು ಎಲ್ಲೋ ಒಬ್ಬರೊಡೆ ಇರಲಿ, ಯಾಕಂತೇಳಿದ್ರೆ ಎಲ್ಲ ಟೂರಿಸ್ಟ್ ಇರೋದ್ರಿಂದ ಅವ್ರವರು ಹಿಂಗೆ ಗಾಡಿ ಮಾಡಿಸ್ಕೊಂಡು ಇಲ್ಲಿ ಬರ್ತಾರೆ. ನೋಡ್ಬೋದು ನೀವು, ನಾವು ಹೋಗಿರೋದು ಸಂಡೇ ಎಷ್ಟು ನೋಡಿ ಈಗ ಇದೆ, ಈಗ ಟ್ರಾಫಿಕ್ ಇದೆ. ಹಾಗಾಗಿ ಇನ್ನೊಂದು ಇವಾಗ ವೆಕೇಷನ್ ಮತ್ತು ಇರೋದ್ರಿಂದ ಎಲ್ಲ ಸ್ಕೂಲ್ಗಳು ಕಾಲೇಜ್ಗಳು ರಜೆ ಇರೋದ್ರಿಂದ ಸೊ ಪೇರೆಂಟ್ಸ್ಗಳು ಮತ್ತು ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಇಷ್ಟಪಡ್ತಾರೆ. ಸೊ ನಿಮಗೆ ಲೋಕಲ್ ಹೆಡ್ಸ್ ಆದರೆ ಒಳಗಡೆ ಮತ್ತು ಎಂಟ್ರಿ ಕೊಡ್ತಾರೆ, ಇಲ್ಲ ಅಂದರೆ ನೀವಿಲ್ಲೇ ಕಾರ್ ಪಾರ್ಕ್ ಮಾಡಬೇಕು. ನನಗಲ್ಲಿ ಕಾರ್ ಯಾಕೋ ಹಿಂಗೆ ಸೇಫ್ ಅನಿಸಿಲ್ಲ, ಮತ್ತು ಇಲ್ಲೇ ಪಾರ್ಕ್ ಮಾಡಿದೆ. ಇನ್ನೊಂದು ಏನಂದರೆ ಇಲ್ಲಿ ತುಂಬ ಕಾರ್ ನೀವು ಆರಾಮ್ ಹಿಂಗೆ ಪಾರ್ಕ್ ಮಾಡ್ಬೋದು. ಇಲ್ಲಿಂದ ವಾಕೇಬಲ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಏನು ಬರೀ ನಿಮಗೇನು ಜಾಸ್ತಿ ಎಂಟ್ರೆನ್ಸ್ ಆದ ಕೂಡಲೇ ನೀವು ಇಲ್ಲಿ ಸ್ಲಿಪ್ಪರ್ ಇಡಬೇಕು. ಆನಂತರ ಲಾಡ್ಜ್ ಇದು ಸ್ಟೇಯಿಂಗ್ ಆಗಲಿಕ್ಕೆ. ಸೊ ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಶ್ರೀಧರ ತೀರ್ಥಕ್ಕೆ ದಾರಿ ಅಂತ ಹಾಕಿದ್ದಾರೆ ನೋಡಿ, ಪದವಿ ಮತ್ತು ಪಾದರಕ್ಷೆ ಇಲ್ಲೇ ನೀವು ಇಡಿ ಅಂತ ಹಾಕಿದ್ದಾರೆ. ಸೊ ಇದೊಂದು ನೀವು ಅರ್ಥ ಮಾಡ್ಕೊಂಡೇ ಹೋಗ್ಬೇಕು. ಅರ್ಥ ಆಗಿದೆ ಅನ್ಕೊಂತೀನಿ. ಶ್ರೀಧರ ತೀರ್ಥಕ್ಕೆ ದಾರಿ ಅಂತಿದೆ. ತುಂಬ ಜನರದು ಕನಸುಗಳು ಕೂಡ ಮತ್ತು ಹೌದಿದ್ದು. ಶ್ರೀಧರ ತೀರ್ಥ ಎಷ್ಟು ಪವಿತ್ರತೆ ಅಂತಂದರೆ, ಮೈಕೆ ನೋವಾಗಲಿ, ನಮ್ಗೇನೋ ಒಂದು ಅನಾಚಾರ ಮಾಡಿದ್ದೀವಿ ಅಂತಂದರೆ ಇಲ್ಲಿಗೆ ಬಂದು ಶಾಂತಿ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೋಸ್ಕರನೇ ತುಂಬ ಜನ ಏನು ಗೊತ್ತೇ ಬರ್ತಾರೆ. ಇಲ್ಲಿಂದ ನೀವು ಎಂಟ್ರೆನ್ಸಲ್ಲಿ ಹೋಗ್ತೀರ, ಮೆಟ್ಲುಗಳಿದೆ. ಆಲ್ಮೋಸ್ಟ್ ಒಂದು ಮೆಟ್ಲುಗಳು ನಿಮ್ಗೊಂದು 2000 ಇದೆ ಅಂತ ಒಂದು ಅನ್ಕೊಂತೀನಿ, ಎಣ್ಸಿಲ್ಲ. ವಯಸ್ಸಾದವ್ರಿಗೆ ಬರ್ಲಿಕ್ಕೆ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಮೇಲೆ ಹತ್ಕೊಂಡು ಹೋಗಬೇಕು. ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಕೂಡ ಮತ್ತೆ ಹೇಳ್ತೀನಿ ನಾನು. ಮಳೆಗಾಲ ಮತ್ತಿರೋದ್ರಿಂದ ಸ್ವಲ್ಪ ಜಾರ್ಬೋದು, ಆದರೂ ಕೂಡ ಯಾರು ಕ್ಲೀನ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಅದೇನು ನಿಮಗೇನು ತೊಂದರೆ ಆಗೋದಿಲ್ಲ.
ಇನ್ನೊಂದು ಮೆಟ್ಲು ಹತ್ಬೇಕಾದ್ರೆ ನಾರ್ಮಲ್ ಆಗಿ ನಿಮಗೆ ವೆಸ್ಟರ್ನ್ ಘಾಟ್ಸ್ ಪ್ಯೂರ್ ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಇರೋದೇ ಬೆಟ್ಟ ಗುಡ್ಡದ ಮೇಲೆ, ಕಾಡಿನ ಮಧ್ಯೆ ಹಿಂಗಿರೋದು. ಶ್ರೀಧರ ಸ್ವಾಮಿಗಳು ತಪೋವನ ಅಂತ ಇದೆ ಮೇಲ್ಗಡೆ. ಶ್ರೀಧರ ಸ್ವಾಮಿಗಳು ಧ್ಯಾನ ಮಾಡಿ ಐಕ್ಯ ಆಗಿರೋದು ಇಲ್ಲಿ. ಆದ್ರಿಂದ ನಿಮಗೆ ನೇಚರ್ ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಮೆಟ್ಲ ಹತ್ತಿದ ಮೇಲೆ ಮತ್ತೆ ಎಂಟ್ರೆನ್ಸ್ ನಿಮಗೆ ಆಗತ್ತಿಲ್ಲ. ಸೊ ಇಲ್ಲಿಂದ ನಿಮಗೆ ಶ್ರೀಧರ ಸ್ವಾಮಿಗಳ ದೇವಸ್ಥಾನಕ್ಕೆ ಮತ್ತೆ ಎಂಟ್ರಿ ಆಗ್ತೀರಾ. ಆಲ್ಮೋಸ್ಟ್ ಇಲ್ಲಿಗೆ ಬರ್ಲಿಕ್ಕೆ ನಿಮ್ಗೊಂದು 1/4 ಗಂಟೆ ಆಗತ್ತೆ. ಹಂಗೆ ಸುಸ್ತು ಕೂಡ ಮತ್ತೆ ಆಗತ್ತೆ. ಯಾರಿಗಾದ್ರೂ ಅಭ್ಯಾಸ ಇಲ್ಲ ಅಂದ್ರೆ ಸುಸ್ತು ಕೂಡ ಮತ್ತೆ ಹಾಗೆ ಆಗತ್ತೆ. ನಾವು ಹೋಗಿದ್ದು ಸಂಡೇ ಆದ್ರಿಂದ ಜನ ತುಂಬಾನೇ ಇದ್ರು. ಸಂಡೇ ಮತ್ತೆ ಗುರುವಾರ ಶ್ರೇಷ್ಠ ಇಲ್ಲಿ. ಆ ದಿನಗಳು ಯಾಕೆಂದ್ರೆ ಗುರುವಾರ ಅಂತೂ ತಪ್ಪದೆ ನಿಮ್ಗಂತೂ ಜನ ಹೆವಿ ಜನ ಇರ್ತಾರೆ. ಮಿನಿಮಮ್ ಅಂದ್ರೆ ಒಂದು 200-300 ಜನ ಹಿಂಗೆ ಸಿಗ್ಬೋದು. ನೇಚರ್ ಫೀಲ್ ಇಲ್ಲಿಂದ ನಿಮ್ಗೆ ಹೇಗೆ ಸಿಗುತ್ತೆ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ. ಸೊ ನೇಚರ್ ಫೀಲ್ ಆಗ್ಬೋದು. ಮತ್ತೆ ಈ ಟೈಮಲ್ಲಿ ನೀವು ಹಿಂಗೆ ಹೋದ್ರೆ ಇಲ್ಲಿಂದ ಮತ್ತೆ ಎಂಟ್ರಿ ಆಗ್ಬೇಕು ನೀವು. ಎಂಟ್ರಿ ಆಗಿ ಇನ್ನೊಂದು ದೇವಸ್ಥಾನ ಒಳಗೆ ಮತ್ತೆ ಎಂಟ್ರಿ ಆಗ್ಬೇಕಂದ್ರೆ ಶರ್ಟು ಮತ್ತೆ ಬನಿಯನ್ನ ನೀವು ತೆಗ್ದಿಟ್ಟೆ ಹಿಂಗೆ ಹೋಗ್ಬೇಕು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಮತ್ತೆ ಹೇಳ್ಕೊಡ್ತೀನಿ. ಲಾಡ್ಜ್ ಯಾವ ತರ ಇರುತ್ತೆ, ಸ್ಟೇಯಿಂಗ್ ಏನು, ಯಾವ ತರ ನೀವು ಮತ್ತೆ ಎಂಟ್ರಿ ಆಗ್ಬೇಕು ಎಲ್ಲದೂ ಕೂಡ ಹೇಳ್ತೀನಿ. ಅಲ್ಲಿ ತನಕ ಬಾಯ್.